ಬಲಿಯ ಮನೆಗೆ ವಾಮನು ಬಂದಂತೆ ಭಗೀರಥನ ಸಾಸಗೆ ಶ್ರೀ ಗಂಗೆಯು ಬಂದಂತೆ ಗೋವಿಗಾಂಗೆರ ಮನೆಗೆ ಗೋಪಾಲನು ಬಂದಂತೆ ಸದಾ ನಿನ್ನ ನಾವು ಒಂದು ನನ್ನ ನಾಲಿಗೆಯೊಳು ನಿಂದು ಸದಾ ನಿನ್ನ ನಾಮವು ಬಂದು ದಯ ಮಾಡೋ ಶ್ರೀ ಪುರಂದರ ವಿಠಲ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಯೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ತನ ಮನೆಯೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರ ಜಗದ ರಕ್ಷಕನೇ ನಿನ್ನ ಸರಿಯಾರ ಜಗದ ರಕ್ಷಕನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಯೀಗ ರಂಗಯ್ಯ ಬಾರೋ. ಅಂದುಗೆ ಪಡಂಗಾವೋ ಕಾಲೊಂದುಗೆ ಕಿರುಗೆಜೆ ಅಂದುಗೆ ಪಡಂಗಾವೋ ಕಾಲೊಂದುಗೆ ಕಿರುಗೆಜೆ ದಿಮ್ದಿಮಿ ದಿಮಿರಿಮಿ ದಿಮಿರೆನು ತಾ ದಿಮ್ದಿಮಿ ದಿಮಿರಿಮಿ ದಿಮಿರೆನು ತಾ ಮಂಗಳ ನಾನು ದೂತ ಬಾರಯ್ಯ ಮಂಗಳ ನಾನು ದೂತ ಬಾರಯ್ಯ. ಮಂಗಳ ನಾನು ದೂತ ಬಾರಯ್ಯ ಮಂಗಳ ನಾನು ದೂತ ಬಾರಯ್ಯ ಆರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಯೀಗ ರಂಗಯ್ಯ ಬಾರೋ ರಂಗಯ್ಯ.
ಗಿರಿವಾಸ ನೆಲೆಯಾಗಿ ಕೇಶವನ ದಾಸ ನಿನ್ನ ಪಾದದಾಸ ದಾಸ ನಿನ್ನ ಪಾದದಾಸ ದಾಸ ನಿನ್ನ ಪದದಾಸ ನಿನ್ನ ಪದದಾಸ ದಾಸ ನಿನ್ನ ಪದದಾಸ ನಿನ್ನ ಪದದಾಸ ದಾಸನ ಸಲಹಲು ಬಾರಯ್ಯ ದಾಸನ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ಭಕ್ತನ ಮನೆಗೀಗ ಗಂಗಯ್ಯ ಬಾರೋ ಗಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಗಂಗಯ್ಯ ಕೃಷ್ಣ 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 ಪರಮಾತ್ಮ ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಧ್ಯಾನ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ನನಗೆ ಪಾಮನ ನನಗೆ ನಿನ್ನ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ಈ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಗೊಳಿಸುವೆ ತಂದೆ. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ಓಹೋ ಈ ದಿನ ಆ ದುರ್ಯೋಧನ ಬಳಿಗೆ ಪಾಂಡವ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗನಂತೆ. ಏ ದಯಾಮಯ ಸಕಲ ಭೋಗ ಭಾಗ್ಯಗಳನ್ನೇ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವ ಈ ಪಾಮನಾದ ನನಗೆ ಕಾಣಿಸುವೆಯಾ ಪ್ರಭು? ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಿದ ಮುನಿಪುಂಗವಾದಿಗಳಿಗೆ ಅಘೋಷರನಾದ ನೀನು ನನಗೆ ಕಾಣಿಸುವೆಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದೇ ನನ್ನ ಪ್ರಾಣವನ್ನು ಶಿಕ್ಷಿಸಿಕೊಳ್ಳನು. ಪರಮಾತ್ಮ ಇದು ನಿಮ್ಗೆ ಅರ್ಪಿತವಾಗಲಿ. ಓಂ ಕೃಷ್ಣಾರ್ಪಣಮಸ್ತು, ಓಂ ಕೃಷ್ಣಾರ್ಪಣಮಸ್ತು, ಓಂ ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ಕೃಷ್ಣ ಪ್ರಭು ಕೃಷ್ಣ ಪರಮಾತ್ಮ ಜನಾರ್ದನ ಮರೆ ಕೇಳಿ ಬಾರಯ ಮುರಾರಿ ಭಕ್ತರ ಮರೆಯಾಡಿಸಿ ಗೌರಿ ಕೇಳಿ ಬಾರಯ ಮುರಾರಿ ಭಕ್ತರ ಮರೆಯಾಡಿಸಿ ಪರಮಾತ್ಮ
ಗುಣಶೀಲ ವಸುದೇವ ಬಾಲ ಬಂದಿಸಲಹುದ ನಿರ್ಣಯ ಲೀಲಾ ಕೃಷ್ಣ ನಮೋ ಪರಮಾತ್ಮ ಸಲಹುದ ನಿರ್ಣಯ ಲೀಲಾ ಪರಮಾತ್ಮ ಜನಾರ್ದನ ಬಣ್ಣಿಸಲಹುದ ನಿರ್ಣಯ ಲೀಲಾ ನೀರದ ಗೋಚನ ದರ್ಶನ ತೋರು ನೀರದ ಗೋಚನ ದರ್ಶನ ತೋರು ಮರೆ ಕೇಳಿ ಬಾರಯ್ಯ ಮುರಾರಿ ಭಗವಂತರ ಮರೆಯಾಗಿಸಿ ಶೌರ್ಯ ಮರೆ ಕೇಳಿ ಬಾರಯ್ಯ ನನ್ನ ಮರೆ ಕೇಳಿ ಬಾರಯ್ಯ ನನ್ನ ಮರೆ ಕೇಳಿ ಬಾರಯ್ಯ ನನ್ನ ಮರೆ ಕೇಳಿ ಬಾರಯ್ಯ ಪ್ರಭು ಜನಾರ್ದನ ಓ ಪರಮಾತ್ಮ ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶ ಮಾರಕ ಮುಂಜಾದ ಬೆಳಕು ತೋರಿ ಬರುತ್ತಿರೋದ ಅದ್ಯಾವ ಮಹಾಪುರುಷನರು ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾರು ಇರಬಹುದು ಇದರ ಭಕ್ತ ಹೌದು ಹೌದು ನನ್ನ ಊಹೆಯೂ ನಿಜ ಆಯ್ತು ಆ ಕೃಷ್ಣ ಜನಾರ್ದನ ವಾಸುದೇವ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶಪತ್ರಗಳ ನೇತ್ರ ಕೃಷ್ಣ ಶತವಂದನವಯ್ಯ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸಹಸ್ರಾಕ್ಷ ಲಕ್ಷವಂದನವಯ್ಯ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ಮುಕೋಟಿ ವಂದನವಯ್ಯ ಗೋವಿಂದಯಾರಸ ಅಚ್ಯುತಾನಂದ ಗೋವಿಂದ ಮುಕುಂದ ಮುಕುಂದ ಬೆಳಗಿದಯ ಮನ ಮಂದಿರದಿ ಹರಿಸಿದಯ ಸಿದಯ ಅಂಧಕಾರ ಮನದೆ ಬೆಳಗಿದಯ ಮನ ಮಂದಿರದಿ
ಪಾಲಿಸಿ ದರ್ಶನವಿತ್ಯಲ್ಲ ಪ್ರಭು. ಈ ನಿನ್ನ ಪಾದ ಸ್ಪರ್ಶದಿಂದ ಈ ವಿಧಿನ ಕುಟೀರವನ್ನು ಪಾವನ ಮಾಡಿದೆಯಲ್ಲ, ನಿನ್ನ ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಇದರ ನಿನಗೆ ಮಂಗಳವಾಗಲಿ ಮೇಲೇಳು. ಇದರ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳ ಬಳಲಿರೋನು. ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ. ನನ್ನಲ್ಲಿ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಿಸಿಕೊಂಡು ಚರಾಚರ ಪ್ರಾಣಿಗಳನ್ನು ಪರಿಪಾಲಿಸುತ್ತ ನಿನಗೆ ಇನ್ನು ಅಣು ಸ್ವರೂಪಿಯಾದ ಏನನ್ನೇ ಕೊಡಲಿ ದೇವ. ನನ್ನನ್ನು ಪರೀಕ್ಷಿಸಿದೆಯಾ ದೇವ? ಇದರ ನೀನೇನು ಸಾಮಾನ್ಯನೇ? ಪಡವಿಯೋ ಭಕ್ತ ಶಿರೋಮಣ್ಯನೇ ಪಡವಿಯೋ ಭಕ್ತ ಶಿರೋಮಣ್ಯನೇ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ಇದರ ಭಕ್ತಿಯ ಪಾಶದೆ ಚೇತವನೊಲಿಸಿದೆ. ಭಕ್ತಿಯ ಪಾಶದೆ ಚೇತವನೊಲಿಸಿದೆ. ಯಾತ ಹೋದರು ಮನ ತಲೆ ಬಾರುವುದು. ಯಾತ ಹೋದರು ಮನ ತಲೆ ಬಾರುವುದು. ಶಾಕನೆ ನೆನೆಸುತ್ತ ವಿದುರ ಶಾಕನೆಂದೆನಿಸುತ್ತ ದುಷ್ಟ ಸುಯೋಧನ ಶಾಕನೆಂದೆನಿಸುತ್ತ ದುಷ್ಟ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ಇದರ ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಅದರಲ್ಲಿ ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ. ನನ್ನಲ್ಲಿ ಗೋಮಾತೆ ಕ್ಷೀರವಿಲ್ಲದೆ ಮತ್ತೇನಿಲ್ಲವಲ್ಲ? ಕ್ಷೀರವೆಂದರೆ ನನಗೆ ಬಹು ಪ್ರಿಯವಲ್ಲವೇ ವಿದುರ. ಆ ಕ್ಷೀರವನ್ನೇ ತೆಗೆದುಕೊಂಡು ಹೋಗು. ಪರಮಾತ್ಮ, ನಿನ್ನ ನೈವೇದ್ಯಕ್ಕಿಂದ ಇಟ್ಟಿದ್ದ ಹಾರನ್ನೆಲ್ಲ ಈಗ ತಾನೇ ನಿನಗರ್ಪಿಸಿ ನಾನೇ ಸೇವಿಸಿ ಬಿಟ್ಟೇನಲ್ಲ. ಅದು ನನ್ನ ಎಂಜಲಾಗಿರುವುದು. ಇದರ ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಭಕ್ತಿಯಿಂದ ಕುಚೇಲನ್ನು ತಂದುಕೊಟ್ಟ ಆವಲಕ್ಕಿ ಸರವನ್ನು ಈಗಲೂ ನನ್ನ ನಾಲಿಗೆಯು ಮರೆತಿಲ್ಲವಿದ್ರ. ನಿನ್ನಲ್ಲಿರೋ ಗೋಮಾತೆ ಕ್ಷೀರವು ಅವೆರಡಕ್ಕಿಂತಲೂ ಪ್ರಿಯವಾದದಲ್ಲವೇ ವಿದುರ? ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದು ನನ್ನ ಎಂಜಲ ಇರುವುದು. ನಿನ್ನ ನೈವೇದ್ಯಕ್ಕಿಂತ ಇಟ್ಟಿದ್ದಾನಲ್ಲ, ಈಗ ತಾನೇ ನಿಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿ ಬಿಟ್ಟೆನಲ್ಲ. ಏನು ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯ ವಿದುರ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರಿಶೀಲಿಸುತ್ತೀಯಾ ಅಥವಾ ಪರಿಹಾಸ್ಯ ಮಾಡ್ತೀಯಾ? ಆಗಬಹುದು ದೇವ, ಆಗಬಹುದು.
ಇದರ ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಈ ತಳಭಾಗದಲ್ಲಿರುವ ಶಿರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯೋದಿಲ್ಲವಲ್ಲ? ಇದರ ಮನದಿ ಹೇತಕ್ಕೆ ಕಳವಳ ಪಡುತ್ತೆ, ಇದೇನೇ ತಿಳಿದುರ ವಿಚಾರ. ಇದರ ಇದೇನೇ ತಿಳಿದುರ ವಿಚಾರ, ಮನದಿ ಹೇತಕ್ಕೆ ಕಳವಳ ಪಡುತ್ತೀಯ, ಇದೇನೇ ತಿಳಿದುರ ವಿಚಾರ. ಪರಮ ಭಾಗ ಸುರವಿರಲಿ ಸೂತಕ್ಕೆ, ಪರಮ ಭಾಗ ಸುರ ಇರಲಿ ಏತಕ್ಕೆ, ಬಯಲು ಪ್ರಾಪ್ತಿಯ ಬಯಸುವೆಲೇನೈ ಸುರ, ಬಯಲು ಪ್ರಾಪ್ತಿಯ ಬಯಸುವೆಲೇನ, ಪರಮ ಭಾಗವತ ಭಾಗ ಶಿರೋಮಣಿ ಸುರ, ಪರಮ ಭಾಗವತ ಭಾಗ ಶಿರೋಮಣಿ, ಭವಸಾಗರವ ದಾಟಿಸುವೆನು ನಾ, ಭವಸಾಗರವ ದಾಟಿಸುವೆನು ನಾ, ಇದೇನೇ ತಿಳಿದುರ ವಿಚಾರ, ಮನದಿ ಹೇತಕ್ಕೆ ಕಳವಳ ಪಡುತ್ತೀಯ, ಇದೇನೇ ತಿಳಿದುರ ವಿಚಾರ. ಭಕ್ತಿ ಯೋಗದೊಳು ನೀನೇ ಪೂಜ್ಯನು, ಭಕ್ತಿ ಯೋಗದೊಳು ನೀನೇ ಪೂಜ್ಯನು, ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ, ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ, ಭವಸಾಗರವ ದಾಟಿಸುವೆನು ನಾ, ಭವಸಾಗರವ ದಾಟಿಸುವೆನು ನಾ, ಇದೇನೇ ತಿಳಿದುರ ವಿಚಾರ, ಮನದಿ ಹೇತಕ್ಕೆ ಕಳವಳ ಪಡುತ್ತೀಯ, ಇದೇನೇ 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 ತಿಳಿದುರ ವಿಚಾರ. ಇದರ ಎಂತಹ ಸುಳ್ಳುಗಾರನೆಯ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಾ? ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯೋದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲವಿದರ? ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರು ನಿನ್ನ ಈ ಕ್ಷೀರ ಪಾತ್ರೆಗೆ ಮಾತ್ರ ಬತ್ತುವುದಿಲ್ಲವಿದ್ರ? ಇದೋ ನೋಡು, ಸರ್ವೇ ಜನಂ ಸೃಷ್ಟಿರಸ್ತು. ಪರಮಾತ್ಮ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡುವಿದರ? ಪರಮಾತ್ಮ, ಜನಾರ್ದನ, ವಾಸುದೇವ, ಬ್ರಹ್ಮಾಂಡದೀಶಂ ಭುವಯೋರ್ ಭಕ್ತ ಪರಿಪಾಲಿತಂ ಸಚಾಶ್ವಂ ನಿವರ್ಣಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಇದರ ಸಾಗರಾಸಯನ ಚಿರ ಸಾಗರಾಸಯನ ಸಾಗರಾಸಯನ
ಕ್ಷೀರಸೇನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು. ನಿನ್ನ ಮಹಿಮೆಯನ್ನು ಆ ತಾಯಿಯಾದ ಯಶೋದೆಯವಳೇ ಅರಿಯಬಲ್ಲಳು. ಈ ಪಾಮರನಾದ ನಾನು ಹೇಗೆ ಇರಲಿ ಸಾಧ್ಯ ಪರಮಾತ್ಮ? ಇದರ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವಂತೆ ದುರ್ಯೋಧನನ ಬಳಿಗೆ ಹೋಗುವೆನು. ಇಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವೆನು. ಇದರ ಪರಮಾತ್ಮ, ನಿನ್ನನ್ನೇ ಚಕ್ಸುಗಳಂತ ನಂಬಿಕೊಂಡಿರುವ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವ ನೀವು ಶ್ಲಾಘನೀಯವಾದ ದೇವ. ಆದರೆ ಅವರನ್ನು ಕೈ ಬಿಡದಿದ್ದು ಕಾಪಾಡಬಾರವು ನಿನ್ನದ ಪರಮಾತ್ಮ, ನಿನ್ನದೇ. ಇದರ ದುರ್ಯೋಧನನು ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ಸಹ ನಾಳೆ ದುರ್ಯೋಧನನ ರಾಜಸಭೆಗೆ ಬಾ. ಅಲ್ಲಿ ಈ ಹಿಂದೆ ಎಂದಿಗೂ ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ಇದರ ಹಾಗೆ ನೀನು ಬರಬೇಕಾದರೆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯ, ಎಷ್ಟೊಂದು ಮಮಕಾರ. ನಾನು ಬಂದು ಬಹಳ ವೇಳೆ ಆಯ್ತು, ನಾನು ಇನ್ನು ಹೊರಡಲೆ ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಜೀವ ಮೋಹನ ರೂಪ ಆ ಜಗದ ನಿಗಮಕೋ ಚರಣ ನಿರ್ಮಲಾತ್ಮಕೋ ನಿನ್ನ ನಿಗಮಕೋ ಚರಣ ನಿರ್ಮಲಾತ್ಮಕೋ ನಿನ್ನ ಬಲವರಿಲ್ಲ ಜಗದ ಜೀವನದಲ್ಲಿ ಬಲವರಿಲ್ಲ ಜಗದ ಜೀವನದಲ್ಲಿ ಅವಳಿಗೆ ಸಿಲುಕಿದ ಭ್ರಾಂತಿಯ ಮನೋದರ ಅವಳಿಗೆ ಸಿಲುಕಿದ ಭ್ರಾಂತಿಯ ಮನೋದರ ಭವರೋಗ ಬೈದ ಈ ಪರಿಪಾಲಿಸು ಭವರೋಗ ಬೈದ ಈ ಪರಿಪಾಲಿಸು ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ ಆಡಿಸಿ ಕೊಂಡಿಸಿ ಮೋಹನ ರೂಪ ಜಗದ ನಿನ್ನ ವಂಶವನ್ನು ಧ್ವಂಸ ಮಾಡಿದ ಆ ಏಳು ಕೌರವರ ವಂಶವನ್ನು ಧ್ವಂಸ ಮಾಡದೆ ಏಳು ಎಂತೆ ಮಲಗಿರವೆಯ ನಿನ್ನ ಶಪಥವೇನಾಯಿತು? ಏಳು ಏನೀ ಶಕುನಿಯ ಆಶ್ವಾಸನೆಯನ್ನು ಅಲ್ಲ ವೈವಾಹದ ಮರಳುಗಳೇ ಸಾಧ್ಯ
ಏನಿ ಕುಕ್ಷಿ ಬಗೆವ ಮೃಗದ ಕಂಠದ ಏನಿ ಪ್ರಯೋಗ ಧಾರೆಂದು ಪ್ರಚೋದನೆಗೈತಿರುವ ಪ್ರಚಂಡ ಮಾತದ ಮಾತರಿ ಹಕಂಡ ಭರತ ಕಂಡಕ್ಕೆ ಕುಲಗ ಕುಕ್ಷಿ ಕಥೆಯ ಪ್ರವೀಣ ಏನಿ ಸೋಮವಾರ ಶಕುನೊಡನೆ ನಿಮ್ಮಯ ಸರಸ ಸಲ್ಲಾಪ ಅಸಂಭ ಈಗ ನನ್ನ ಹೃದಯದಲ್ಲಿ ಹತ್ತಿ ಉರಿಯುತ್ತಿರುವ ಜೋರ ಧಗ ಧಗನೆ ಧಗ ಧಗನೆ ಧಗ ಧಗನೆ ಧಗ ಧಗನೆ ಧಾವಿಸುತ್ತಿರುವುದು ಧಗ 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 ನೆಚ್ಚಿದ ದೇಶಗೋಲೆ ಧಾವಿಸುತ್ತಿರುವ ಲೋಕ ಕರಾಳೆ ಧಗ ಧಗ ನೆಚ್ಚಿದ ದೇಶಗೋಲೆ ಧಾವಿಸುತ್ತಿರುವುದು ಲೋಕ ಕರ ಅರಳಿದ ಹೊನ್ನದ ಕಲ್ಲವ ಉಳಿದಂದು ಕೊರಕುಲವೆಲ್ಲ ಅರಳಿದ ಹೊನ್ನದ ಕಲ್ಲವ ಉಳಿದಂದು ಕೊರಕುಲವಲ್ಲ ಧಗ 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 ನೆಚ್ಚಿದ ದೇಶಗೋಲೆ ಧಾವಿಸುತ್ತಿರುವುದು ಲೋಕ ಕರಾಳೆ ಸೋಲಿಸಿ ಎಂಬರು ಗುರುಪತಿ ತಂದನು ಹೊತ್ತಿನ ವತಿಯ ಸೆರೆಯೊಳಗಿಟ್ಟರು ಸೋಲಿಸಿ ಎಂಬರು ಗುರುಪತಿ ತಂದನು ಹೊತ್ತಿನ ವತಿಯ ಸೆರೆಯೊಳಗಿಟ್ಟು ಅಣ್ಣತ ಮಂದಿರ ನೋಡುವಲ್ಲ ನಮಗೊದಗಿತು ಕೆರೆಮನೆಯೊಳು ನಮಗೊದಗಿತು ಕೆರೆಮನೆಯೊಳು ಅಣ್ಣತ ಮಂದಿರ ನೋಡ್ಬರು ನಾವು ನಮಗೊದಗಿತು ಕೆರೆಮನೆಯೊಳು ಸಾವ ಅಣ್ಣತ ಮಂದಿರ ನೋಡ್ಬರು ನಾವು ನಮಗೊದಗಿತು ಕೆರೆಮನೆಯೊಳು ಸಾವು ಧಗ 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 ಹೆಚ್ಚಿನ ದೇಶಗೋಲೆ ರೈತರುವುದು ಲೋಕ ಕರಾಳೆ ಪೂರ್ವಲನೊಬ್ಬನು ಹೊಳೆದಿರನೀಗ ತೀರಿಸುವನು ಸರಸಾರೋನು ಬೇಗ ಪೂರ್ವಲನೊಬ್ಬನು ಹೊಳೆದಿರನೀಗ ತೀರಿಸುವನು ಸರಸ ಧಗ ಧಗ ಎಮ್ಮನ ಹೋಗುವುದೆಂದ ಹೇಳು 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 ಪಾಪಿ ದುರ್ಯೋಧನ ಎಮ್ಮನ ಹೋಗುವುದೆಂದ ಸ್ಮಶಾನ ಎನ್ನುವುದು ಕೌರವ ನಾಡು ಎಮ್ಮನ ಹೋಗೋದೆಂದ ಸೇಡು ಸ್ಮಶಾನ ಎನ್ನುವುದು ಕೌರವ ನಾಡು ಧಗ 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 ಹೆಚ್ಚಿದ ದೇಶಗೋಲೆ ಬೆಳೆಸುತ್ತಿರುವುದು ಲೋಕ ಕರಾಳೆ ಧಗ 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 ಇಲ್ಲೋ ದುರಾಂಕಾರದ ದುರಾಭಿಮಾನದ ದುಷ್ಟ ದುರ್ಯೋಧನನೇ ಕೇಳು ನಾನು ನಿನ್ನಂತೆ 100 ಮಂದಿ ಸಹೋದರರೊಂದಿಗೂಡಿ ಏಕಚಕ್ರಾದಿಯನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಲ್ಲಿ ಆಯೋಗಿ ಮೆರೆಯುವುದಾಯ್ತು. ಶ್ರೀ 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 ಸೋಮ ಮಹಾರಾಜ್ ಕಿ ಸೋಮ ಮಹಾರಾಜ್ ಕಿ. ಆದರೆ ಅದೆಲ್ಲವೂ ಗಾಳಿ ಗೋಪುರವಾಗು. ಆದರೆ ಚಿಂತೆ ಅಲ್ಲವೋ ಚಂಡ
ಶಕುನಿಯ ಇತಿಹಾಸ ಭವಿಷ್ಯವನ್ನು ಆಲಕ್ಷ್ಯವಾಗದಂತೆ ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬನ ಹಿರಿಯನ ಆರೋಗ್ಯವನ್ನು ಅನುಸರಿಸಿ ಇಲ್ಲಿವರೆಗೂ ನಿನ್ನನ್ನು ಅಡ್ಡದಾರಿಯನ್ನು ನಡೆಸುತ್ತಾ ಬಂದಿರುವನು. ಎಂದು ಮುಂದೆ ನನಗೊಳಗಿರುವ ದಾರಿ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದೊಳಗೆ ಮುಳುಗಿದೆ. ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನು ಎಬ್ಬಿಸಿ ನೀನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಿನ್ನನ್ನು ನಡೆಸದೆ ಹೋದರೆ ನಾನು ಸೋಲವನಾದ ಶಕುನಿನೇ ಅಲ್ಲ. ಈಗ ನನ್ನ ಹೃದಯದಲ್ಲಿ ಹತ್ತಿವರಿಯುತ್ತಿರುವ ಜ್ವಾಲ ರೋಷ ದ್ವೇಷ ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ಮಾಡುವೆ ನಿನಗೆ ಮೋಸ ಪಾಪಿ ದುರ್ಯೋಧನ, ಮಾಡುವೆ ನಿನಗೆ ಮೋಸ. ನಗುತ್ತಲೆ ಬಿಗಿಸುವೆ ಪಾಠ. ಮಾಡುವೆ ನಿನಗೆ ಮೋಸ, ನಗುತ್ತಲೆ ಬಿಗಿಸುವೆ ಪಾಠ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ಒಂದೆಡೆ ಸೇರದ ಪಾಶ ಪಾಪಿ ದುರ್ಯೋಧನ, ಒಂದೆಡೆ ಸೇರದ ಪಾಶ. ನಾ ಮುಗಿಸುವೆ ಕುರುಕುಲ ನಾಶ. ಒಂದೆಡೆ ಸೇರದ ಪಾಶ. ನಾ ಮುಗಿಸುವೆ ಕುರುಕುಲ ನಾಶ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ಸೇಡಿನ ಸರ್ಪದ ರೋಷ ದುರ್ಯೋಧನ, ಸೇಡಿನ ಸರ್ಪದ ರೋಷ. ನಿನ್ನ ಕಚ್ಚದೆ ಬಿಡದೆ ದ್ವೇಷ. ದುರ್ಯೋಧನ, ಸೇಡಿನ ಸರ್ಪದ ರೋಷ. ನಿನ್ನ ಕಚ್ಚದೆ ಬಿಡದೆ ದ್ವೇಷ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ದ್ವೇಷ. ಮನಸ್ಸಿನ ದುಸ್ಸಾಹ ಚಿಂತಾಗ್ನೇಯದಿಂದ ನನ್ನ ಕೆರಳವು ದಹಿಸುತ್ತಿರುವುದು ದುರ್ಯೋಧನ, ದಹಿಸುತ್ತಿರುವುದು. ನಿನ್ನ ಕತ್ತಲೆ ಕಾರೋಗ್ರಹವನ್ನು ನಾನಿಂದ ಮರೆತಿಲ್ಲ. ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೆ 1 ಇಡಿಯನ್ನ
ಒಂದು ಹಾಲು ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಕೌರವ ಸತ್ತರು. ನಿನ್ನ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಕ್ಷಮಿಸುತ್ತಾ ಆ ದೋರೆಂಜ ಪ್ರತಿಸೋಲದ ಭಾರವನ್ನು ನನಗೊಪ್ಪಿಸಿ ಸತ್ತರು ಕೌರವ ಸತ್ತರು. ಅವರ ಮೃತದೇಷ್ಟಗಳ ತೀರ ಶೂನ್ಯವಾದ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿದಂತೆ ವೇದಿಸುತ್ತಿರುವುದು. ಅವರು ರಕ್ತದ ಅಸ್ತ್ರಧಾರಿನಿಂದ ಪುನಃ ಅವರನ್ನು ಹೊರಜೀವನಗೊಳಿಸುವನು. ಸಹೋದರರೇ, ದುರ್ಯೋಧನ, ನಿನ್ನ 99 ಮಂದಿ ತಮ್ಮಂದಿರನ್ನು ನರಕದಲ್ಲಿ ನಿಮ್ಮ ಯೋಜನೆ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ನಿನಗಿಂಸೆ ಅತಿ ಭಯಂಕರ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತರೆದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನೆಟ್ಟು ಸುರು ಬಿಡುವುದಿಲ್ಲದೆ ನರಕದ ಮಾರ್ಗವನ್ನು ಏಳಿಸುವೆನು. ನರಕದ ಮಾರ್ಗ ಇನ್ಯಾರಿಗ ಪಾಪಿ? ಅಲ್ಲಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಅಂತ ನಾನು ಒಂದೇ. ನಾನು ಮಾಡಿದ ಕಾರ್ಯವು ಯುಕ್ತವೇ. ಚಿಂತೆ ಏಕೆ ಗುರುರಾಜ? ಜಯಗ್ರತ ಕೃತೋರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮಾಚಾರ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನ ಶೂರನು ಬಲಗೊಂಡ ಪಾಂಡವ ಸಮಸ್ತ ಸೈನ್ಯವೆಲ್ಲ ಎಸಬಲ್ಲೆ. ಆದರೆ ಜಾತಿ ಹಿಂಸೆ, ಸ್ವಕಲಹ ಇದು ಉಚಿತವೇಮ. ಆ ದಿನ ನಾನು ದ್ವಾರಕಿಗೆ ಹೋದಾಗ ಯುದ್ಧವೋ ಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಮಾವ. ಅವನು ನಿನ್ನ ಮೇಲೆ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನನ್ನು ನಂಬಬೇಡಯ, ನನ್ನನ್ನು ನಂಬು ಮಗುವೆ. ತಕ್ಷಣದಲ್ಲಿ ನಿನಗೆ ಮುಕ್ತಿ ಸಿಗುವುದು. ರಾಜನಗರ ಭ್ರಷ್ಟವಾಗೈತು. ಬರುವನಂತೆ ರಾಜನಗರ ಭಾಗಗೈಯಲು ತೋಳತನದಿ ಮೆರೆಯುವವನ ಪದವು ಮುರಿಯುವೆ. ತೋಳತನದಿ ಮೆರೆಯುವವನ ಪದವು ಮುರಿಯುವೆ.
ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ, ಇಲ್ಲ, ಸತ್ಕಾರವಿಲ್ಲ, ಏನಿಲ್ಲ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿಧರಾಮನೆಯನ್ನು ಆಶ್ರಯಿಸಿರುವಂತೆ. ನೋಡಿದೆ ಅಣ್ಣ, ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಇದು ಅವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಇದರಂತ ಭಕ್ತರು ಆತನಿಗೆ ಮತ್ತಿನ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ, ಇಲ್ಲ. ಆ ಕಳ್ಳ ಕೃಷ್ಣನು ನಮ್ಮ ಸಭೆಗೆ ಬರಲೇ ಅವನನ್ನ ಜೇಲ ಸಹಿತ ಎಣ್ಣೆ ಬಿಡುವೆನು. ಬ್ರಹ್ಮಾಂಡವು ನಡುಗುವುದೇಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ, ಹಣಕವೈರಿಯ ಮುಷ್ಟಿಯಿಂದಲೇ ಧರಣಗರಗಿಸಿ ಆರಂಭಿಸುವೆ. ಹಣಕವೈರಿಯ ಮುಷ್ಟಿಯಿಂದಲೇ ಧರಣಗರಗಿಸಿ ಆರಂಭಿಸುವೆ. ಶರಣಾಗತ ಆಧರಿಸುವೆನ, ಶರಣಾಗತ ಆಧರಿಸುವೆನ. ವಿನೋದವೇ ಪ್ರಮೋದವೇ ಬ್ರಹ್ಮಾಂಡವು ನಡುಗುವುದೇಗಲೇ, ಸುರಲೋಕವು ನಡುಗುವುದೇಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ. ಶಾಸನ ಅಭಿಮಾನಿಶಾಲಿಯಾದ ನನ್ನ ಸಹೋದರರನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಶ್ವಾಸನೆ ಎನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿದೋ ಅಥವಾ ಯುದ್ಧವೇ ಎಂದು ಪ್ರತಿಭಟಿಸಲೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಕೃಷ್ಣನು ಶಾಂತಿಗಾಗಿ ಬಂದನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮದ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಬ್ದಿಯನ್ನು ಆಶ್ರಯಿಸಿರುವಂತೆ ಪ್ರಾರಂಭದಲ್ಲೇ ಸಹಿಸಲಾದಂಥ ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ನೀನು ಅಪಮಾನವನ್ನು ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗೆಷ್ಟೊಂದು ದೇಶವೇಕೆ? ದುರ್ಯೋಧನ ಅವನು ಕ್ಷತ್ರಿಯ ಕುಲದ ಕಳಂಕ ಸರ್ಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು ಅವನು ಅವತರಿಸಿರುವುದು. ಅವನ ವೈರಾಗ್ಯಕ್ಕೆ ಪ್ರತಿಷ್ಠಾನಕ್ಕೆ ಮರುಳಾಗಿ ಯಾರೋ ಅವನು ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವನು. ಕಪಟಿ ಕಂಸನ, ಶಿಶುಪಾಲ, ಜರಾಸಂಧ ಇವರ ನಿನಗೆ ಎಂತಹ ಮಿತ್ರರಾಗಿದ್ದಾರೆ? ಕಾರಣವಿಲ್ಲದವರನ್ನು ಸಂಹರಿಸಿದನು. ಮಾಯಾವಿ ಕಂಸನನ್ನು ವಧಿಸಿ ಹರುಳ ಮರುಳ ಮುದಕನಾದ ಉಗ್ರಸೈರನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮುಖರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವರ್ಷಪಡಿಸಿಕೊಂಡನು. ಇಂಥವನಿಗೆ ಬಂದನೇ ಕೌರವೇಶ್ವರ. ನನ್ನನ್ನು ದ್ವಾರಕೆಗೆ ಯಾಕೆ ಕಳಿಸಿದ್ದು? ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಔರಕ್ಕೂ ನಷ್ಟವಾಯಿತು. ಪುನಃ ಅದನ್ನೊಂದು ಹೊಂದುವುದೆಂದರೇನೆಯ? ಕ್ಷತ್ರಿಯ ವೀರಂದ ಹನುಮಂತಳಾದ ಈ ಕುರುಭೂಮಿಯ ಆ ಭಿಕ್ಷಕನೇ ಹಚ್ಚಲಂಜಾಳು ಇಡುವುದು ನಿನಗೆ ಉಚಿತವೇ? ದುರ್ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅದೆಲ್ಲಿ ಗೊತ್ತೇ? ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ನನ್ನನ್ನು ದ್ವಾರಕೆ ಯಾಕೆ ಕಳಿಸಿದ್ದು ಮಾವ? ನಂದಗೋಪಾಲ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅಲ್ಲವಯ್ಯ ಅದರೊಡನೆ ಸರಸಾಡಬಹುದಲ್ಲವೇ?
ಕೃಷ್ಣನಿಗಿಂತ ಅವನ ವಿಜಯೋನ್ಮುತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಕೃಷ್ಣನ ಸೈನ್ಯ ಸಮತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಸಹಾಯವನ್ನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿರ್ಸಂಕೋಚವಾಗಬೇಕಾಯಿತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿರುವನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವರ ಮೇಲಿರುವ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ ಎಂಬುದೇ ನನ್ನ ಚಿಂತೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಗೌಡೇಶ್ವರು. ಏಕೆಂದರೆ ಅವರೆಲ್ಲರ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾರ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನೆಯ? ಕ್ಷತ್ರಿಯ ವೀರರಿಂದ ಹನುಮಕ್ತಳಾದ ಈ ಕುರು ಭೂಮಿಯ ಆ ಭಿಕ್ಷಕನ ಯಾಚನಾಂಜಲಿಡುವುದು ನಿನಗೆ ಉಚಿತವೇ? ದುರ್ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರದೆಲ್ಲಿ ಗೊತ್ತೇ? ಎಲ್ಲಿ? ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ರೀತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಆ ಪಾಂಡವರಿಗೆ ಯೋಧದ ಹೊರತು ಸೋಜೀವರಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ ಸುಯೋಧನ, ಸಂಧಿಯ ನಪರಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಯೋಜಿತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಂಡು ನೀನು ನಡೆಸುವುದನ್ನ ನಿನ್ನ ಸಲಹೆ ಹೊರತಾಗಿ ನಾನೇ ಕಾರ್ಯವನ್ನು ಮಾಡುವುದಿಲ್ಲ. ಶಿವಚರಣದಲ್ಲಿ ಪಾಂಡವರು ಎಲ್ಲಿ ಹೋದರೇನು ಉಳಿತನು ಚಕ್ರವರ್ತಿಯಾದ ಎನ್ನ ಕೆಳಗೆ ಮದನ್ನೊತ್ತ ದುರುಳ ಚದುತರ ಶಿವಚರಣದಲ್ಲಿ ಪಾಂಡವರ ನೆಂದು ಬರುವುದು ನಡೆದು ನಡೆ ಆ ದುರುಳ ಭೀಮ ನೋಡಲ ತೇಳುತ್ತ ಅವನ ಕರುಳು ಬಗೆದು ರಕ್ತ ಕುಡಿಯಿತು. ಈ ಗದೆ ಹಿಡಿದು ರಣಕ್ಕೆ ನುಗ್ಗುತ್ತ ಪೋರ್ತನೆದೇ ಮೆಟ್ಟೆ. ಆ ದುರುಳ ಭೀಮ ನೋಡಲ ತೇಳುತ್ತ ಅವನ ಕರುಳು ಬಗೆದು ರಕ್ತ ಕುಡಿಯಿತು. ಈ ಗದೆ ಹಿಡಿದು ರಣಕ್ಕೆ ನುಗ್ಗುತ್ತ ಪೋರ್ತನೆದೇ ಮೆಟ್ಟೆ. ವರದಿ ನಾಂ ಗೆಳೆದು ಜಲದಿ ನಾಂ ಬರದು ವೈರಿ ಮದ ಮುರಿದು ಮುದದಿ ನಾಂ ಬರುವೆ. ವೈರಿ ಮದ ಮುರಿದು ಮುದದಿ ನಾಂ ಬರುವೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ ಬಲ ಬಲ. ಅವನಿಗೋ ಶಿಬಿರದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ಜನ್ನ ಕೆಣ ಮದನ್ನೊತ್ತ ದುರುಳ ದುಷ್ಟ ದೋತರ ಶಿಬಿರದಲ್ಲಿ ಪಾಂಡವರ ಅವನೆಂದು ಬುಲಂಬದ ನೆರೆದು ನಡೆಯಿತು. ಕೌರವೇಕರಂ ಕೆಣಕಿ ಜರಿದು ನಡೆಯಿತು. ಈ ಭೂಮಿಯಾಳ ಬಯಸುತ್ತ ದೇಶವು ಸಮರವು ಸಾರೆ. ಅವನೆಂದು ಬುಲಂಬದ ನೆರೆದು ನಡೆಯಿತು. ಕೌರವೇಕರಂ ಕೆಣಕಿ ಜರಿದು ನಡೆಯಿತು. ಈ ಭೂಮಿಯಾಳ ಬಯಸುತ್ತ ದೇಶವು ಸಮರವು ಸಾರೆ. ಕೃಷ್ಣನ ಮೇಲೆ ಎಂದ ಧೈರ್ಯದಲ್ಲಿ ರಾಕ್ಷಸೋಸೆಯನ್ನು ಮೆರವು ಬೀಗುತ್ತಿದೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ ಬಲ ಬಲ. ಅವರಿಗ ಶಿಬಿರಾಂಚಣದಲ್ಲಿ ಪಾಂಡವರು ಎಲ್ಲಿ ಹೋದರೆ ಉಳಿಸಲು ಚಕ್ರವರ್ತಿಯಾದ ಎನ್ನ ಕೆಳಗೆ ಮದನ್ನೊತ್ತ ದುರುಳ ದುಷ್ಟ ದೂತರ ಶಿಬಿರಾಂಚಣದಲ್ಲಿ ಪಾಂಡವರು ನನ್ನನ್ನೇ ನಿನ್ನ ಸೋದರ ಮಾವಂದು ತಿಳಿದಿದ್ದೀನೋ ಬೆಪ್ಪೆ? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಶಕುನಿಯಿಂದ ಕುರುವಂಶ ಅಧಿಕಾರ ಇದೆ ಎಂದು ಕಬ್ಬಿ ಮೆರೆಯುತ್ತಿರೋನ ಮೋಡ.
ಇನ್ನೆಷ್ಟು ದಿನ ತಾನೇ ನಡೆಯೋದು ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲೆಯ ಕೊಟ್ಟು ನಾನು ಈಶ ನಾನು ನೋಡು, ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲೆಯ ಕೊಟ್ಟು ನಾನು ನೋಡು, ಈಶ ನಾನು ನೋಡುವೆ, ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಗೌರವ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆಪಾಡೋ ಸಂಚುವಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆಪಾಡೋ ಸಂಚುವಿದೆ ನನ್ನ ಮನದಲ್ಲಿ. ದೊರೆಯಾವ ಹಾಕವಿದೆ ನಿನ್ನ ಮನದಲ್ಲಿ. ದೊರೆಯಾವ ಹಾಕವಿದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಶ ನಾನು ನೋಡುವೆ, ರೋಹಿ ನಾನು ನೋಡುವೆ. ದೂರದಲ್ಲಿ ಹಿಡಿದು ನಿಲ್ಲುವ ವೀರ ಪಾರ್ಥನು, ದೂರದಲ್ಲಿ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು ಪಾಪ ಕರ್ಣ. ದೂರದಲ್ಲಿ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಹಿಡಿಯದ್ದು ನಿಲ್ಲುವನು ಭೀಮಸೈನನು, ಹಿಡಿಗದ್ದು ನಿಲ್ಲುವನು ಭೀಮಸೈನನು. ನನ್ನ ಗದೆಯಿಂದ ನಿನ್ನ ಕಡೆಯ ಮಟ್ಟಿಗೊಳಪನು, ತನ್ನ ಗದೆಯಿಂದ ನಿನ್ನ ಕಡೆಯ ಮೊಟ್ಟಿಗೊಳಪನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಈಶ ನಾನು ನೋಡು, ರೋಹಿ ನಾನು ನೋಡು, ಈಶ ನಾನು ನೋಡು, ರೋಹಿ